ಮುದ್ದೇಬಿಹಾಳ ತಾಲೂಕಾ ಒಕ್ಕಲುತನ ಹುಟ್ಟುಹೋಳಿ ಮಾರಾಟ ಸಹಕಾರಿ ಸಂಘ 2024-25 ಸಾಲಿನ 68ನೇ ವಾರ್ಷಿಕ ಮಹಾಸಭೆ ಗುರುವಾರ ಜರುಗಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ಎಂಎಸ್ ಮೇಟಿ, ಈ ವರ್ಷ ಸಂಘದ ಮುದ್ದೇಬಿಹಾಳ ಮುಖ್ಯ ಕಾರ್ಯಾಲಯ ಹಾಗೂ ತಾಳಿಕೋಟೆ ನಾಲ್ತಾಡ್ ಶಾಖೆಗಳ ಒಟ್ಟು ವಾರ್ಷಿಕ ಲಾಭ ಶುಲ್ಕ 6,71,500 ರೂಪಾಯಿ ಆಗಿದೆ ಎಂದು ತಿಳಿಸಿದರು. ಕಳೆದ 68 ವರ್ಷಗಳಿಂದ ಸಂಘವು ರೈತರಿಂದ ಉತ್ಪಾದನೆಯಾದ ಹುಟ್ಟುವಳಿ ಮಾರಾಟ ಮಾಡಿಸುವಲ್ಲಿ ಹೆಚ್ಚಿನ ಕಾಳಜಿಯಿಂದ ಕಾರ್ಯವನ್ನು ನಿರ್ವಹಿಸುತ್ತಿದೆ ಎಂದರು. ಸಹಕಾರಿ ಅಭಿವೃದ್ಧಿ ಅಧಿಕಾರಿ ವಿಎಸ್ ಉತ್ನಾಳ್, ಸಹಾಯಕ ವ್ಯವಸ್ಥಾಪಕ ಜಿಎಸ್ ಕೊಂಡ್ರೆಡ್ಡಿಯವರು ವಾರ್ಷಿಕ ವರದಿ, ಸಂಯುಕ್ತ ಲಾಭ ಹಾನಿ ವಿವರ, 2024-25 ಬಜೆಟ್, ಹೆಚ್ಚಿನ ಖರ್ಚಿನ ಮಂಜೂರಾತಿ ಹಾಗೂ ಆಯವ್ಯಯ ಅಂದಾಜು ಪತ್ರಿಕೆಗಳನ್ನು ವಾಚಿಸಿದರು. 8,67,265, ಕೈದಿಟ್ಟ ನಿಧಿ 49,31,840, ಇತರ ನಿಧಿಗಳು 1,56,42,171, ಸಂಘದ ಆಸ್ತಿ ಗುಂತಾವಣೆ 18,6,6,573, ಸಂಘದ ಆಸ್ತಿ 1,18,01,049, ದುಡಿಯುವ ಬಂಡವಾಳ 3,38,93,837, ವ್ಯಾಪಾರಿ ಲಾಭ 5,85,386, ಅನಾಮತ್ 3,11,214, ಕಂಪ್ಯೂಟರ್ ಸಹಾಯಧನ 2,50,000, ಇತರೆ ಕೊಡತಕ್ಕವು 27,21,980, ಬಿಎನ್ ಮುರ ವರ್ತಕಣ 11,173, ವರ್ತಕ ಸಬ್ಸಿಡಿ 600, ಮುಖ್ಯ ಕಚೇರಿ 46,10,468, ತಾಳಿಕೋಟಿ ಶಾಖೆ 11,390, ವರ್ತಕ ಅಡಿಟ್ ಫೀ 60,000, 4 ವರ್ಷ 4,76,490, ಕೂಡಿಬಿಟ್ಟ ಲಾಭ 26,19,975. ಮೇಲಾಗಿ ಸಂಘವು ತನ್ನ ಮುಖ್ಯ ಉದ್ದೇಶವಾದ ರೈತರು ಬೆಳೆದ ಒಕ್ಕಲುತನ ವಸ್ತುಗಳಿಗೆ ಮಾರಾಟ ಮಾಡಿಸುವಲ್ಲಿ ಹೆಚ್ಚಿಗೆ ಕಾಳಜಿ ವಹಿಸುತ್ತಾ ಕಾರ್ಯನಿರ್ವಹಿಸುತ್ತಾ ಬಂದಿರುತ್ತದೆ. ಇದರ ಜೊತೆಗಿನ ರೈತರಿಗೆ ಸುಧಾರಿಸಿದ ಗೊಬ್ಬರ ತಂದು ವಿತರಿಸಿ ರೈತ ಬಾಂಧವರಿಗೆ ಹೆಚ್ಚಿನ ಅನುಕೂಲವನ್ನು ಮಾಡಿಕೊಟ್ಟಿದೆ. ಈ ಪ್ರಕಾರ ಮೇಲಿನ 3 ಶಾಖೆಗಳ ಸಂಖ್ಯೆಯನ್ನು ಪರಾಮರ್ಶಿಸಲಾಗಿ ಕಳೆದ ವರ್ಷಕ್ಕಿಂತ ವ್ಯವಹಾರ ವಹಿವಾಟುವನ್ನು ಹೆಚ್ಚಾಗಿರುತ್ತದೆ. ಸಂಘದ ಸಾಂಪತ್ರಿಕ ಸ್ಥಿತಿಯನ್ನು ತಮ್ಮೆಲ್ಲರ ನಜರಿಗೆ ತರುವುದು ಅವಶ್ಯವೆಂದು ಈ ಕೆಳಗೆ ತೋರಿಸಿದ ಅಂಕಿಅಂಶವನ್ನು ತಮ್ಮೆಲ್ಲರ ಮುಂದೆ ಸಾದರಪಡಿಸುತ್ತಿದ್ದೇನೆ. ಷೇರು ಬಂಡವಾಳ 2022-23ಕ್ಕೆ 4,11,657, ಸರ್ಕಾರಿ ಷೇರು 8,67,265, ಕೈದಿಟ್ಟ ನಿಧಿ 41,65,610, ಇತರ ನಿಧಿಗಳು 1 ಲಕ್ಷ. ಸಾಲಗಳು ಮತ್ತು ಮುಂಗಡಗಳು ಸೃಷ್ಟಿ ಬಾಕಿದಾರರಾಗಿದ್ದರ ಬಗ್ಗೆ ಯಾವುದಾದರೂ ಇದ್ದರೆ ಅವುಗಳ ವಸೂಲಾತಿಗಾಗಿ ಕೈಗೊಂಡ ಕ್ರಮದ ಪರಿಶೀಲನೆ. 18 ವಿಚಾರಣಾ ಮತ್ತು ತಪಾಸಣಾ ವರದಿಗಳು ಯಾವುದಾದರೂ ಇದ್ದರೆ ಅವುಗಳ ಮತ್ತು ವರದಿಗಳು ತೋರಿಸಾದ ದೋಷಗಳನ್ನು ಸರಿಪಡಿಸುವ. ಈ ವರ್ಷದ ಗೊಬ್ಬರ ಕೊರತೆ ಕುರಿತು ಸದಸ್ಯರು ಪ್ರಶ್ನಿಸಿದಾಗ ನಿರ್ದೇಶಕ ಎಂಎಸ್ ಸರಶೆಟ್ಟಿ ಪ್ರತಿಕ್ರಿಯಿಸಿ, ಫೆಡರೇಷನ್ನಿಂದ ಸಮರ್ಪಕ ಪೂರೈಕೆ ಆಗಿಲ್ಲ. ಬರುವ ವರ್ಷ ಗೊಬ್ಬರ ಕೊರತೆ ನಿವಾರಣೆಗಾಗಿ ಕ್ರಮವನ್ನು ಕೈಗೊಳ್ಳಲಾಗುವುದು. ಈಗಾಗಲೇ ಇಲಾಖೆಯ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾಗಿ ಅವರು ತಿಳಿಸಿದರು. ಸಂಘ ಡೆವಲಪ್ಮೆಂಟ್ ಮಾಡ್ಬೇಕಂತ ಈಗ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಈಗ ಮುಂದಿನ ತಂಗಡಿಗೆ ರೋಡಲ್ಲಿ ಒಂದು ಕಾಂಪ್ಲೆಕ್ಸ್ಗಳನ್ನು 14 ಕಾಂಪ್ಲೆಕ್ಸ್ ಕಟ್ಟಿ ಹೆಚ್ಚಿನ ಆದಾಯ ಬರಲಿ ಸಂಘಕ್ಕೆ ಅಂತೇಳಿ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ನೀವು ಗೊಬ್ಬರದ ಕೇಳಿದರೆ ಗೊಬ್ಬರದ ಇವಾಗ ಮೊದಲಿನಂಗೆ ಇಲ್ಲ. ಈಗ ಕಂಪಲ್ಸರಿ ಅಗ್ರಿಕಲ್ಚರ್ ಇದು ಸರ್ಟಿಫಿಕೇಟ್ ಬೇಕು, BSc MSc ಆದವ್ರು ಇರಬೇಕಂತ ಐತಿ. ಆ ಉದ್ದೇಶ ಕಾರಣಕ್ಕಾಗಿ ನಮ್ಮಲ್ಲಿ ಇಲ್ಲಿದ್ದು ಒಂದೇ ಸಿಕ್ತು, ಅಲ್ಲಿ ಇರಲಿಲ್ಲ. ಅದು ಈ ವರ್ಷ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಮನೆಯೆಲ್ಲ ಸರ್ಟಿಫಿಕೇಟ್ ಸಿಕ್ಕೋದು ಅಲ್ಲಿ ಅವರು ಮ್ಯಾನೇಜರ್. ಇನ್ನು ಮುಂದಿನ ದಿನಮಾನ ಅಲ್ಲಿನೂ ಕೂಡ ನಾವು ಹೆಚ್ಚಿನ ಗೊಬ್ಬರ ಎಲ್ಲ ಪೂರೈಸ್ತೀವಿ ಅಂತ ತಮ್ಮೆಲ್ಲರಿಗೂ ಮಾತು ಕೊಡ್ತಾ ಇದ್ವಿ. ಸಭೆಯಲ್ಲಿ ಉಪಾಧ್ಯಕ್ಷ GB ಹತ್ತೂರು, ನಿರ್ದೇಶಕರಾದ SG ಹಿಪ್ಪರಗಿ, CM ಸಿತಿಮನಿ, PP ಆಳ್ವಾರ್, MK ಮುತ್ತಣ್ಣವರ್, SS ಮಾಲ್ಗತ್ತಿ, CS ಲಕ್ಕುಂಡಿ, PLD ಬ್ಯಾಂಕ್ ಅಧ್ಯಕ್ಷ BK ಬಿರಾದಾರ್, ಗಣ್ಯರಾದ ಬಸನಗೌಡ ಮಿಟಿ, ಹಂಪಯ್ಯ ಹಿರೇಮಠ, ಸೋಮನಗೌಡ ಬಿರಾದಾರ್, SM ಗುಡದನ್ನಿ, ಸಿಬ್ಬಂದಿ BM ಬಿರಾದಾರ್, SG ಚಿನಿವಾರ್, MM ಪಾಟೀಲ್, SG ಕೊಳ್ಳಿ, ಶ್ರೀಮತಿ SM ಚೌಧರಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.